ನಾನು ರವಿಚಂದ್ರನ್ ಫ್ಯಾನು. ಸೂಪರ್ ಪಿಕ್ಚರು, ಕನ್ನಡ ಇಂಡಸ್ಟ್ರಿಗೆ ಬೇಕಿಂತ ಪಿಕ್ಚರ್ಗಳು. ಕ್ರೇಜಿ ಸ್ಟಾರ್ ಯಾವತ್ತು ಸ್ಟಾರ್ ಅವನು, 20 ವರ್ಷದಿಂದ ಬರಲಿ 50 ವರ್ಷದಿಂದ ಬರಲಿ ಅಣ್ಣನೇ. ನಮಸ್ಕಾರ, ಆಲ್ಮಾ ನ್ಯೂಸ್ 24ಗೆ ಸ್ವಾಗತ. ನಾನು ಧೀರಜ್ ಬೋರ್ಕರ್. ಇವತ್ತು ನಾವು ಸಂತೋಷ್ ಚಿತ್ರಮಂದಿರದಲ್ಲಿದ್ದೇವೆ. ಇವತ್ತು ಡಾಕ್ಟರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್, ದೂತ್ ಪೇಡ ದಿಗಂತ್ ಹಾಗೂ ಮೇಘನಾ ಗಾಂವ್ಕರ್ ಅವರು ಅಭಿನಯಿಸಿರುವಂತಹ ದಿ ಜಜ್ಮೆಂಟ್ ಚಲನಚಿತ್ರ ಇವತ್ತು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನೋಡ್ಬೋದು ಸಂತೋಷ್ ಚಿತ್ರಮಂದಿರದಲ್ಲಿ ಜನರ ಹರ್ಷೋದ್ಗಾರ ಯಾವ ರೀತಿಯಾಗಿ ಮನೆ ಮಾತಾಗಿದೆ ಅಂತ ಹೇಳಿ. ಇವತ್ತು ನಮ್ಮ ಜೊತೆ ದಿ ಜಜ್ಮೆಂಟ್ ಚಿತ್ರದ ನಿರ್ದೇಶಕರಾದಂಥ ಗುರುರಾಜ್ ಕುಲಕರ್ಣಿ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಚಿತ್ರದ ದಿ ಜಜ್ಮೆಂಟ್ ಚಿತ್ರದ ನಿರ್ದೇಶಕರು ನೀವೇ, ನಿರ್ಮಾಪಕರು ನೀವೇ, ಹೇಗೆ ಅನಿಸ್ತಾ ಇದೆ ಸರ್ ಇದ್ರ ಬಗ್ಗೆ? ಬರಹಗಾರನು ನಾನೇ, ರೈಟರು. ನಮ್ಮ ವಾಸುದೇವ ಮೂರ್ತಿ ಸರ್ ಇಲ್ಲೇ ಎಲ್ಲೋ ಇದ್ದಾರೆ. ವಾಸುದೇವ ಮೂರ್ತಿ ಸರು ಮತ್ತು ನಾನು ಕೂಡಿ ಬರೆದೀವಿ. MS ರಮೇಶ್ ಸರ್ ಡೈಲಾಗ್ ಬರ್ದಾರೆ. ಇವರು ನಮ್ಮ PKH ದಾಸ್ ಸಿನಿಮಾಟೋಗ್ರಾಫರು, ಕೆಂಪರಾಜು ಸರ್ ಎಡಿಟರು. ಸೊ ಅತ್ಯುತ್ತಮ ತಂತ್ರಜ್ಞರ ನಟನಟಿಯರು ಕನ್ನಡದ್ದು, ಎಲ್ಲ ಕನ್ನಡದವರು ಸೇರಿ ಮಾಡಿರುವಂಥ ಸಿನಿಮಾ. ಈ ಸಿನಿಮಾದಿಂದ ಸುಮಾರು 30-40 ಥಿಯೇಟರ್ಸ್ಗಳು ಓಪನ್ ಆಗಿವೆ ರಾಜ್ಯಾದ್ಯಂತ. ಅದು ಖುಷಿ, ನಾವು ಖುಷಿ ಇದೆ ಸರ್, ಭಾಳ ಖುಷಿ ಇದೆ. ಸಿನಿಮಾ ಸೂಪರ್ ಹಿಟ್ ಅದು. ಪ್ರೇಕ್ಷಕರ ಜಜ್ಮೆಂಟ್ ಏನಿರ್ಬೇಕಂತ ಬಯಸ್ತೀರಿ ಸರ್? ಸೂಪರ್ ಹಿಟ್. ಪ್ರೇಕ್ಷಕರ ಜಜ್ಮೆಂಟ್ ಹೆಂಗಿರ್ತದೆ ಅಂದ್ರೆ, ನಮ್ಮ ಪ್ರಯತ್ನಕ್ಕೆ ಆಶೀರ್ವಾದ ಮಾಡ್ತಾರೆ, ನಮ್ಮ ಪರವಾಗಿ ಜಜ್ಮೆಂಟ್ ಕೊಡ್ತಾರೆ. ರವಿಚಂದ್ರನ್ ಸರ್ನ ಅಪ್ಪುಗೆಯಿಂದ ಈ ಪಾತ್ರದೊಳಗೆ ಅವ್ರ ಪ್ರೀತಿ ಸುರಿಸ್ತಾರೆ. ನಮ್ಮೆಲ್ಲರಿಗೂ ಅದೇ ಖುಷಿ. ನಾನು ಒಬ್ಬ ರವಿಚಂದ್ರನ್ ಸರ್ ಅಭಿಮಾನಿ. ಅವರು ಮತ್ತೆ ಎದ್ದು ಬಂದು ಸೊಡ್ಡು ಹೊಡೆದು ನಿಂದಿರ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ರವಿಚಂದ್ರನ್ ಅವ್ರಿಗೆ ಈ ಸಿನಿಮಾದಲ್ಲಿ ಹಾಡು ಕೊಟ್ಟಿಲ್ಲ ಅಂತ ಒಂದು ಬೇಸರ ವ್ಯಕ್ತಪಡಿಸಿದ್ರು ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ರವಿ ಸರ್ಗೆ ಅಷ್ಟೇ ಅಲ್ಲ, ನಮ್ಮ ಪ್ರೊಡ್ಯೂಸರ್ಸ್ಗೂ ಭಾಳ ಬೇಸರ ಅದ, ನಮ್ಮ ಹೀರೋಯಿನ್ಗೂ ಬೇಸರ ಅದ. ಯಾಕಂದ್ರೆ ರವಿಚಂದ್ರನ್ ಸರ್ ಅಂದ್ರೆ ಹಾಡು, ರೊಮ್ಯಾನ್ಸು ಅದೆಲ್ಲ ಇದ್ದದವ. ಈ ಸಿನಿಮಾದೊಳಗೆ ಅವರಿಗೆ ಅವ್ರ ಪಾತ್ರಕ್ಕೆ ಕೊಟ್ಟಿಲ್ಲ. ಬಟ್ ನೋಡೋಣ, ಮುಂದಿಂದೊಂದು ಜಜ್ಮೆಂಟ್ ಬರ್ಬೋದು, ಅದ್ರಾಗ ಇನ್ನೊಂದು ಹಾಡು ಬರ್ಬೋದು. ಪಾರ್ಟೋಗೆ ಏನಾದರೂ ಪ್ಲ್ಯಾನ್ ಇದೆ ಸರ್? ಇಲ್ಲ, ನಮ್ಮದು ಎಲ್ಲ ತಯಾರಿ ಅದ ಬರವಣಿಗೆ ಪ್ರಕಾರ. ಬಟ್ ಸರ್ದು ಅವೈಲಬಿಲಿಟಿ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಓಕೆ. ಈ ಚಿತ್ರದಲ್ಲಿ ರವಿಚಂದ್ರನ್ ಇದ್ದಾರೆ, ರಂಗಾಯಣ್ ರಘು, ದಿಗಂತ್, ಬಹು ತಾರಾಗಣದ ಸಿನಿಮಾ ಸರ್. ಹೌದು, ದೊಡ್ಡ ತಾರಾಗಣ, ಕನ್ನಡದ ಎಲ್ಲ ನಟನಟಿಯರ ತಾರಾಗಣ. ನನಗೆ ಭಾಳ ಸಂತೋಷ ಆಗ್ತದೆ. ನಂದು ನಿರ್ದೇಶಕನಾಗಿ ನಂದು 2ನೇ ಸಿನಿಮಾ ಇದು. 2ನೇ ಸಿನಿಮಾಕ್ಕೆ ಇಷ್ಟು ದೊಡ್ಡ ಆಶೀರ್ವಾದ ಅದ ಅಂದ್ರೆ ನನಗೆ ಭಾಳ ಸಂತೋಷ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಚಿತ್ರದ ನಿರ್ದೇಶಕರಾದಂಥ ಗುರುರಾಜ್ ಕುಲಕರ್ಣಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧೀರಜ್ ಜೊತೆ ಸ್ವಪ್ನಿಲ್, ಆಲ್ಮಾ ನ್ಯೂಸ್ 24. ಫಿಲಮ್ ತುಂಬ ಚೆನ್ನಾಗಿತ್ತು. ನಾನು ರವಿಚಂದ್ರನ್ ಫ್ಯಾನು. ತುಂಬ ಚೆನ್ನಾಗಿದೆ ಸರ್ ಫಿಲಮು. ಜಡ್ಜ್ಮೆಂಟು ಈಗ ಸನ್ನಿವೇಶದಿಂದ ಯಾಕೆ ನಡೀತಾ ಇದೆ, ರಾಜಕೀಯದಲ್ಲೆಲ್ಲ ಇವೆಲ್ಲ ನಡೀತಾ ಇತ್ತಲ್ಲ, ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ರವಿಚಂದ್ರನ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರವಿಚಂದ್ರನ್ನು ಕಿರೀಟ ಇದ್ದಂಗೆ
ದಿಗಂತ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು. ದಿಗಂತ್ ಒಂದು ಟರ್ನಿಂಗ್ ಪಾಯಿಂಟು. ಸರ್ ಮೂವಿ ಹೇಗಿದೆ ಸರ್? ಪರವಾಗಿಲ್ಲ, ನಾರ್ಮಲ್. ಕಾನೂನು ಬಗ್ಗೆ ರವಿಚಂದ್ರನ್ ಅವರು ಅಗದಿ 1ನೇ ನಂಬರ್ ಇದನ್ನು ಪಿಕ್ಚರ್ ಮಾಡಿದ್ದಾರೆ. ಅವರಿಗೆ ನಾವು ತುಂಬ ವೆಲ್ಕಮ್ ಮಾಡ್ತೇವೆ. ಒಳ್ಳೆಯ ಸುದ್ದಿ, ಒಳ್ಳೆ ಸುದ್ದಿ, ಒಳ್ಳೆ ಪಿಕ್ಚರ್, ಒಳ್ಳೆ ಮೂವಿ ಚೆನ್ನಾಗಿದೆ. ಯಾವುದೇ ದೊಡ್ಡ ಮನುಷ್ಯ ಆಗಲಿ, ರಾಜಕೀಯ ವ್ಯಕ್ತಿ ಆಗಲಿ, ಕಾನೂನು ಒಂದೇ ಅಂತಂದು ಈಗ ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಂಬರ್ 1 ಪ್ರತಿಯೊಬ್ಬರು ನೋಡಬೇಕಾಗಿದೆ ಫಿಲಮ್. ಸೂಪರ್ ಪಿಕ್ಚರು, ಕನ್ನಡ ಇಂಡಸ್ಟ್ರಿಗೆ ಬೇಕಿಂತ ಪಿಕ್ಚರ್ಗಳು. ಎಮೋಷನಲಿ ಸಖತ್ತಾಗಿದೆ ಪಿಕ್ಚರು. ಯಾವ ಈ ಥರ ಪಿಕ್ಚರ್ ಮಾಡೋಕ್ಕಾಗಲ್ಲ. ಮತ್ತೆ ಮೂವಿ ಮಾತ್ರ ಚೆನ್ನಾಗಿದೆ ಸರ್, ನೋಡೋಕ್ಕೆ ಜಡ್ಜ್ಮೆಂಟ್ ಅಂತ ಸೂಪರ್ ಆಗಿ ಕೊಟ್ಟವ್ರೆ. ರವೀಂದ್ರನಾಥ್ ಅವರು ಚೆನ್ನಾಗಿದೆ. ಮೂವಿ ಹೇಗಿದೆ ಸರ್? ಸೂಪರ್ ನೋಡ್ಬೋದು. ಇನ್ನೊಂದು ಸ್ವಲ್ಪ ಮೂವಿ ಹೇಗಿದೆ ಸರ್? ಸೂಪರ್ ಸರ್. ಕ್ರೇಜಿ ಸ್ಟಾರ್ ಯಾವತ್ತು ಸ್ಟಾರ್ ಅವನು 20 ವರ್ಷದಿಂದ ಬರಲಿ 50 ವರ್ಷದಿಂದ ಬರಲಿ ಅಣ್ಣನೇ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ, ಒಳ್ಳೆ ಫಿಲಿಮ್ ಕೊಟ್ಟಿದ್ದಾರೆ. ಕನ್ನಡ ಪಿಕ್ಚರ್ ಒಳ್ಳೆ ಚೆನ್ನಾಗಿದೆ. ಒಳ್ಳೆ ಜಡ್ಜ್ಮೆಂಟ್ ಫಿಲಿಮ್ ನೋಡ್ತಕ್ಕಂಥ ಪಿಕ್ಚರ್. ಸೂಪರ್ ಫಿಲಿಮ್, ಸೂಪರ್ ಚೆನ್ನಾಗಿ ಮಾಮೂಲಿ ಇದೆಪ್ಪ. ಸೂಪರ್ ಆಗಿದೆಪ್ಪ ಫಿಲಮ್. ಚೆನ್ನಾಗಿದೆ. ಸೂಪರ್ ಸೂಪರ್ ಬಾ ಸೂಪರ್. ಚೆನ್ನಾಗಿ ಮೆಚ್ಚಿಗೆ. ಸೂಪರ್ ಇದೆ, ಜಡ್ಜ್ಮೆಂಟ್ ಸೂಪರು, ಚೆನ್ನಾಗಿದೆ. ಸೂಪರ್ ಅಡ್ವೊಕೇಟ್ ಯಾರ ಕೈಲಿ ಮಾಡೋಕ್ಕಲ್ಲ, ರವಿಚಂದ್ರನ್ ಒಬ್ಬರೇ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಸೂಪರ್. ಮೂವಿ ಹೇಗಿದೆ ಮ್ಯಾಮ್? ಸೂಪರ್ ಆಗಿದೆ, ತುಂಬ ಸಖತ್ತಿದೆ ಫಿಲ್ಮ್ ನೋಡೋಕ್ಕೆ. ರವಿಚಂದ್ರನ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ರಿಕೇಶ್ ಅವ್ರದ್ದು ಚೆನ್ನಾಗಿದೆ. ನೋಡೋಕ್ಕೆ ತುಂಬ ಎಂಜಾಯ್ಮೆಂಟ್ ಇದೆ. ಜಡ್ಜ್ಮೆಂಟ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು, ಚೆನ್ನಾಗಿದೆ ಫಿಲಮ್, ನೋಡ್ಬೋದು. ಮೂವಿ ಹೇಗಿದೆ? ಕೌನ್ಸಿಲ್ ಬಗ್ಗೆ ಅರ್ಥ ಆಯಿತು. ಹೇಗೆ ಜಡ್ಜ್ ಮಾಡಬೇಕು, ಮುಂದೆ ಏನಾದರೂ ಲಾಯರ್ ಆದರೆ ಹೇಗೆ ಜಡ್ಜ್ ಮಾಡ್ಬೋದು ಅಂತ ಈ ಫಿಲಮ್ ನೋಡಿ ತಿಳ್ಕೊಬೇಕು. ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು. ಭಾಳ ಅಚ್ಚುಕಟ್ಟಾದ ಚಿತ್ರಕಥೆ. ಆಮೇಲೆ ಫಿಲಮಲ್ಲಿ ಎಲ್ಲ ದಿಗ್ಗಜರಿದ್ದಾರೆ. ಆ್ಯಕ್ಟಿಂಗ್ ಇಟ್ಸ್ ಎ ವೆರಿ ಗುಡ್ ಫಿಲ್ಮ್, ಡೆಫಿನೆಟ್ಲಿ ವರ್ತ್ ಸೀಯಿಂಗ್. ಯಾಕೆಂದರೆ ಕನ್ನಡದಲ್ಲಿ ಒಂದು ವರ್ಷಕ್ಕೆ ಸುಮಾರು 200 ಪಿಕ್ಚರ್ ಬರುತ್ತೆ. ಎಲ್ಲವನ್ನೂ ನೋಡೋಕ್ಕಾಗಲ್ಲ. ಬಟ್ ಆದರೆ ಇದು ನೋಡೋವಂಥ ಪಿಕ್ಚರು. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಅಣ್ಣಂದು ಸ್ಟೋರಿ ಫಸ್ಟ್ ಟೈಮ್ ಈ ಥರ ಫುಲ್ಲು ಲಾಯರ್ ಕ್ಯಾರೆಕ್ಟರ್ ಮಾಡಿರೋದು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು. ಆದರೆ ಲಾಯರ್ಗಳು ಅರ್ಥ ಮಾಡ್ಕೊಳ್ಳೋ ಥರ ಇದೆ. ಚೇಂಜ್ ಆಗ್ಬೇಕು ಲಾಯರ್ಗಳು ಕೂಡ. ಅವ್ರದ್ದೇ ಟಾಪಿಕ್ ತೊಗೊಂಡು ಮಾಡಿದ್ದಾರೆ. ನೈಸ್. ಹೇಳಿ ಮ್ಯಾಮ್. ನಿಜ ಯಾವುದು ಏನು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಬೇಕು. ಅದು ಅರ್ಥ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿದೆ, ನೋಡ್ಬೋದು. ಹಾಂ, ದ ರಿವರ್ಸಬಲ್ ಜಜ್ಮೆಂಟ್ ಈಸ್ ಗುಡ್. ನಮಸ್ಕಾರ, ನಾನು ಡಾಕ್ಟರ್ ಸೀತಾ ಕೋಟೆ. ಇವತ್ತು ಜಡ್ಜ್ಮೆಂಟ್ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಒಳ್ಳೆ ಸಿನಿಮಾ, ಭಾಳ ಕ್ರಿಸ್ಪಾಗಿ ಕಥೆ ಓಡತ್ತೆ, ತುಂಬ ಒಳ್ಳೆ ನಿರೂಪಣೆ ಇದೆ. ನಾನು ಇದರಲ್ಲಿ ಒಂದು ಮಟ್ಟಿಗಿನ ಜಡ್ಜ್ಮೆಂಟನ್ನು ಕೊಟ್ಟಿದ್ದೀನಿ ಅನ್ನೋಕ್ಕೆ ಸಂತೋಷ ಆಗ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮೂವಿ ಹೇಗಿದೆ? ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತು. ಬೆಸ್ಟ್ ಥಿಂಗ್ ಏನು ಅಂದರೆ ಇಲ್ಲಿ ಕ್ರಿಮಿನಲ್ಸ್ ಪನಿಷ್, ಅದು ನೈಸ್. ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರಿಪ್ಟ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನಮಗೆ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಇಷ್ಟ ಆಯಿತು. ಲೈಕ್ ನಮ್ಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಜೂನಿಯರ್ ಲಾಯರ್ಸ್ ಆಗಿ ರವಿ ಸರಿಗೂ, ನಾನು ಲಕ್ಷ್ಮೀ ಮೇಡಮ್ಗೆ ನಾನು ಜೂನಿಯರ್ ಲಾಯರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ನಮ್ಗೆ ತುಂಬ ಇಷ್ಟ ಆಯಿತು. ನಮ್ಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಿಕಾಸ್ ನಮ್ಮ ಶೂಟಿಂಗಲ್ಲೆಲ್ಲ ನಮಗೆಲ್ಲ ಏನು ಕಥೆ ಎಲ್ಲ ಹೇಳೋಲ್ವಲ್ಲ. ಸೊ ನಮ್ಗೆ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಬಂದು ಫಿಲಮ್ ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು ನಮಗೆ. ಸೆಕೆಂಡ್ ಹಾಫ್ ಎಸ್ಪೆಷಲಿ ಕ್ರೇಜಿ. 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೇಜಿಯಾಗಿದೆ ನಮ್ಮ ಗುರು ಸರ್ ಬರೆದಿರೋ ಕಂಟೆಂಟು. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಜಡ್ಜ್ಮೆಂಟು ಅಷ್ಟೇ. ಫಿಲ್ಮ್ ಚಲೋ ಐತ್ರಿ. ಅಂದ್ರೆ ರವಿಚಂದ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಆ ಕೋರ್ಟ್ ಸೀನ್ ಐತಲ್ಲ, ಏನೇನೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಹಿಂದೆ ನಾವು ಮುಕ್ತ ಸೀರಿಯಲ್ಗಳೆಲ್ಲ ನೋಡ್ತಿದ್ವಿ, ಹಿಡಿದು ಇಟ್ಕೊತಿದ್ರು. ಆ ಥರ ನನಗನ್ನಿಸ್ತು. ರವಿಚಂದ್ರ ಸರ್ ಅಂತೂ ಅಲ್ಟಿಮೇಟ್ ಮಾಡ್ಯಾರ. ಮುಂದೇನಪ್ಪ ಇವ್ರೇನು ತರ್ತಾರೆ ಅನ್ನೋದನ್ನು ನಮ್ಮ ಡೈರೆಕ್ಟರ್ ಸರ್ ಗುರುರಾಜ್ ಸರ್ ಚಲೋ ಮಾಡ್ಯಾರ.
ಭಾಳ ಅದ್ಭುತ ಐತಿ. ಇಲ್ಲಿ ಏನಂದ್ರೆ ಆ್ಯಕ್ಚುಲಿ ನನ್ನ ಫ್ರೆಂಡೇ ಒನ್ ಆಫ್ ದ ಪ್ರೊಡ್ಯೂಸರ್. ನಮಸ್ತೆ. ಪ್ರೊಡ್ಯೂಸರ್ ಆಗಿ ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಐ ಮೀನ್ ಈ ಪ್ರಾಜೆಕ್ಟ್ದು ಪಾರ್ಟ್ ಆಗಿರೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ 100 days ಓಡುತ್ತೆ. ಸೊ ತುಂಬ ಧನ್ಯವಾದಗಳು. ಜನ ಏನು ಜಡ್ಜ್ಮೆಂಟ್ ಕೊಡಬೇಕಂತ ಅನಿಸ್ತೀರಿ ಸರ್? ಸೊ ಜಡ್ಜ್ಮೆಂಟ್ ಆಲ್ರೆಡಿ ನೀವು ಕೇಳಿದ್ದೀವಲ್ಲ, ಈಸ್ ನಾಟ್ ಆಸ್ ಅ ಫ್ರೆಂಡ್, ಈಸ್ ಆಸ್ ಅ ರೆಗ್ಯುಲರ್ ಪರ್ಸನ್ ಓನ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಆಲ್ ದ ಬೆಸ್ಟ್. ಇನ್ನು ಈ ದೇಶಕ್ಕೆ ಆಮೇಲೆ ನಮ್ಮ ಇದಕ್ಕೆ ಸಮಾಜಕ್ಕೆ ಬೇಕಾಗಿರೋ ಅಂಥ ಸ್ಟೋರಿ ಇದು. ರಿಯಲಿ ಇಸ್ ವೆರಿ ಗುಡ್. ಬಂದು ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು. ನೆಕ್ಸ್ಟ್ ಈ ಥರ ಮೂವಿ ಬರಬೇಕಂತ ನಮಗೆ ಭಾಳ ಆಸೆ ಇದೆ. ನನಗೆ ಏನು ತುಂಬ ಇಷ್ಟ ಆಯಿತು ಈ ಮೂವಿಲಿ ಅಂದರೆ, ಈ ಜಡ್ಜ್ಮೆಂಟ್ ಒಂದು ಕೊಟ್ಟಾದಮೇಲೆ ಮತ್ತೆ ಕೇಸ್ನ ರಿಓಪನ್ ಮಾಡಿ ಅವರ ಇದನ್ನು ಬಿಟ್ಟು, ಅವ್ರ ಈಗೋ ಬಿಟ್ಟು ಬಂದು ಮತ್ತೆ ಆ ಕೇಸ್ನ ರಿಓಪನ್ ಮಾಡಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಅವ್ರು ಎಷ್ಟು ಫೈಟ್ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಇದೊಂದು ಜಡ್ಜ್ಮೆಂಟ್ ಒಳ್ಳೆಯ ಚಲನಚಿತ್ರ. ಸೊ ಇವತ್ತು ನಮ್ಮ ಜೊತೆ ಮೂವಿಲಿ ಅಭಿನಯಿಸಿರುವಂಥ ನವೀಲ ಅವರು ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಮೂವಿ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನವೀಲಾ. ನಂದು ಇದು ಮೊದಲನೇ ಚಿತ್ರ ರವಿಚಂದ್ರನ್ ಸರ್ ಜೊತೆ. ನನಗೆ ತುಂಬ ಖುಷಿ ಆಗ್ತಿದೆ ರವಿಚಂದ್ರನ್ ಸರ್ ಜೊತೆ ವರ್ಕ್ ಮಾಡಿ. ನಾನು ಈ ಮೂವಿಯಲ್ಲಿ ರವಿಚಂದ್ರನ್ ಅವರ ಅಸಿಸ್ಟೆಂಟ್, ಲಾಯರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಈ ಪಾತ್ರ ನನಗೆ ಕೊಟ್ಟಿದ್ದು ಗುರುರಾಜ್ ಸರ್ಗೆ ತುಂಬ ಧನ್ಯವಾದಗಳು. ಈ ಆಪರ್ಚುನಿಟಿ ಕೊಟ್ಟ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲರೂ ಈ ಮೂವಿನ ಥಿಯೇಟರಲ್ಲಿ ಬಂದು ನೋಡಿ. ಇಟ್ಸ್ ಅ ಫ್ಯಾಮಿಲಿ ಮೂವಿ. ಪ್ರತಿಯೊಬ್ಬರೂ ಈ ಮೂವಿನ ನೋಡ್ಬೋದು. ಮತ್ತು ಇಟ್ಸ್ ಅ ಸಸ್ಪೆನ್ಸ್ ಲೀಗಲ್ ಥ್ರಿಲ್ಲರ್ ಮೂವಿ. ಸೊ ನೀವು ಸೀಟ್ ಎಜ್ಜಲ್ಲಿ ಕೂತ್ಕೊಳ್ತೀರಾ, ನೆಕ್ಸ್ಟ್ ಏನು ಅಂತ ನೋಡೋದಕ್ಕೆ ಮೂವಿನ. ಸೊ ಪ್ರತಿಯೊಬ್ಬರೂ ಥಿಯೇಟರ್ಗೆ ಬಂದು ಮೂವಿನ ನೋಡಬೇಕು ಮತ್ತು ನಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಮೂವಿಯ ಕ್ಯಾಮ್ರಾ ವರ್ಕ್ ಮಾಡಿರುವಂಥ ನಾಗರಾಜ್ ಗುಬ್ಬಚ್ಚಿ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ಹೇಳಿ. ನಮಸ್ಕಾರ ಸರ್, ನಾನು ನಾಗರಾಜ್ ಗುಬ್ಬಚ್ಚಿ ಅಂತ. ಈ ಸಿನಿಮಾಗೆ ಫೋಟೋಗ್ರಫಿ ಮಾಡಿದ್ದೀನಿ ಮತ್ತು ಮೇಕಿಂಗ್ ವಿಡಿಯೋ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಏನು ಹೇಳೋಣ ಅಂದರೆ, ಇದು ಒಂಥರ ನನಗೆ ಹೊಸ ಥರ. ನನ್ನ ಲೈಫಲ್ಲೇ ಫಸ್ಟ್ ಡೇ ಫಸ್ಟ್ ಶೋ, ಆಮೇಲೆ ಇಂಥ ದೊಡ್ಡ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು. ಏನು ಹೇಳೋಕ್ಕಂತ ಗೊತ್ತಾಗ್ತದೆ, ಒಂಥರ ನರ್ವಸ್ ಆಗ್ತದೆ. ಪಾರ್ಟ್ ಕೂಡ ಮಾಡಿದ್ದೀರಾ ಸರ್? ಹೋಗಿ ಗೊತ್ತಿಡಿದ್ರಾ? ಇದರಲ್ಲಿ ಒಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ. ರವಿ ಸರ್ ಜೊತೆ ಮತ್ತು ಗುರುರಾಜ್ ಸರ್ ಜೊತೆ, ಆಮೇಲೆ ಇಡೀ ಟೀಮು ಅಲ್ಟಿಮೇಟ್ ಸೂಪರ್. ಅವ್ರ ಜೊತೆ ನಾನು ಕೆಲಸ ಮಾಡಿರೋದು ನನ್ನ ಭಾಗ್ಯ. ಮೇನ್ ಏನಂದರೆ ಇದಕ್ಕೆ ಕಾರಣ ನಮ್ಮ ತಾಯಿ ಲೋಕೇಶ್ ಅಂತ, ಆಮೇಲೆ ಸಂಪತ್ ಸರು, ಆಮೇಲೆ ಫುಲ್ ಸಿನಿಮಾ ಟೀಮು. ಗುರು ಸರ್ ಅದು ನೋಡಿಬಿಟ್ಟು ವರ್ಕ್ ಕೊಟ್ಟಿದ್ದು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ. ಸ್ಪೆಷಲ್ ಥ್ಯಾಂಕ್ಸ್ ಗುರುರಾಜ್ ಸರು. ಆಮೇಲೆ ರವಿಚಂದ್ರನ್ ಸರ್ ಅವರು ಪಾಪನ ಕೆಲವೊಂದು ಸ್ಟಿಲ್ ಕೇಳಿದಾಗ ಅವರು ನನಗೆ ತುಂಬ ಸಪೋರ್ಟ್ ಕೊಟ್ಟರು. ನಾನು ರವಿ ಸರ್ ಜೊತೆ ವರ್ಕ್ ಮಾಡೋದು ತುಂಬ ಭಯ ಪಡ್ಕೋತಿದ್ದೆ. ಇವಾಗಲೂ ನೋಡಿ ಕೈಯೆಲ್ಲ ಭಯ ಆಗ್ತಾಯಿದೆ. ಆದರೂ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ರವಿ ಸರು, ದಿಗಂತ್ ಸರು, ಧನ್ಯ ಸರು, ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ಆರ್ಟಿಸ್ಟ್ಗಳು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಅದಕ್ಕೆ ಈ ಥರ ಒಳ್ಳೊಳ್ಳೆ ಫೋಟೋಸ್ಗಳು ಸಿಕ್ಕಿರೋದು. ಚೆನ್ನಾಗಿ ಬಂದಿದೆ ಸರ್, ನಿಮ್ಮ ವರ್ಕ್ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಜೊತೆ ಇವಾಗ ಮೂವಿಲಿ ಆ್ಯಕ್ಟ್ ಮಾಡಿರುವಂಥ ಸುವೀಶ್ ಅವರು ಕೂಡ ಇದ್ದಾರೆ. ನಮಸ್ಕಾರ. ಕೇಳೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುವೀಶ್. ಸೊ ಜಡ್ಜ್ಮೆಂಟ್ ಸಿನಿಮಾ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ರವಿ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ದಿನ ಆದಮೇಲೆ ನೀವು ಈ ಥರ ಒಂದು ರವಿ ಸರ್ನ ನೋಡ್ತಾ ಇದ್ದೀರಾ. ಆ ಪಾತ್ರದಲ್ಲಿ ನೀವು ಎಷ್ಟು ಒಳಗೆ ಹೋಗ್ತೀರಾ ಅಂದರೆ ಅಫ್ಕೋರ್ಸ್ ನಿಮಗೆ 100% ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ ಇದೆ, ಲವ್ ಇದೆ, ಒಂದು ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅಂತೂ ತುಂಬಾ ಇದೆ. ಗುರುರಾಜ್ ಸರ್ ಕುಲಕರ್ಣಿ ಡೈರೆಕ್ಟರ್, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಕೊನೆ ಮೂಮೆಂಟಲ್ಲಿ ನನಗೆ ಈ ಪಾತ್ರ ಸಿಕ್ಕಿದ್ದು. ದಯಮಾಡಿ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಬೆಳೆಸಬೇಕು. ಮೂವಿ ನೋಡಿದೆ, ಚೆನ್ನಾಗಿದೆ. ನಿಮ್ಮ ಪ್ರಕಾರ ಹೇಗೆ ಅನಿಸುತ್ತೆ ಸರ್ ಆ್ಯಕ್ಟ್ ಮಾಡಿದ್ದೀನಿ? ಖಂಡಿತ ಈ ಸಿನಿಮಾ ತುಂಬ ಚೆನ್ನಾಗಿದೆ. ನಾವು ಹೆತ್ತಿರೋದು ಹೆಗ್ಣ ಎಲ್ಲ ತುಂಬ ಮುದ್ದಾಗಿರೋ ಒಂದು ಮಗುನೇ. ಜಡ್ಜ್ಮೆಂಟ್ ಫಿಲ್ಮು ಎಲ್ಲರಿಗೂ ಇಷ್ಟ ಆಗೋ ಥರ ಫಿಲ್ಮು. ಎಲ್ಲರೂ ದಯವಿಟ್ಟು ಬಂದು ನೋಡಿ, ಚಿತ್ರಮಂದಿರಗಳಲ್ಲಿ ಬಂದು ನೋಡಿ, ಇಡೀ ಕುಟುಂಬ ಸಮೇತ ಬಂದು ನೋಡಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೋರ್ಟ್ ರೂಮ್ ಡ್ರಾಮಾ, ಕೋರ್ಟ್ ರೂಮ್ ಥ್ರಿಲ್ಲರ್. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಪ್ರತಿಕ್ರಿಯೆ ಹೇಗೆ ಅನಿಸ್ತಾ ಇದೆ ಸರ್? ನಾನು ಭಾರಿ ಖುಷಿಯಾಗಲಿಕ್ಕತ್ತದ. ಒಂದು ಇಂಥ ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ನಟ ನಟಿಯರು ನನ್ನ ಜೊತೆ ಕೆಲಸ ಮಾಡಿದರು. ನಾನು ನಿರ್ದೇಶಕನಾಗಿ ಒಪ್ಕೊಂಡ್ರು. ನಂದು 2ನೇ ಸಿನಿಮಾ ನಿರ್ದೇಶಕನಾಗಿ. ಜನರ ಪ್ರತಿಕ್ರಿಯೆ ನೋಡಿ ನನಗೆ ಭಾಳ ಖುಷಿ ಆಯಿತು. ನನ್ನ ಜೊತೆ ಕೆಲಸ ಮಾಡಿದ್ದ ಎಲ್ಲ ನಟ ನಟಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ.
ರವಿಚಂದ್ರನ್ ಸರ್ಗೆ, ದಿಗಂತ್ ಸರ್ಗೆ, ಮೇಘನಾ ಗಾಂವ್ಕರು, ಧನ್ಯ ರಾಮ್ಕುಮಾರು, ರಂಗಾಯಣ ರಘು ಸರು, ರವಿಶಂಕರ್ ಗೌಡ ಸರು, ರೇಖಾ ಕೂಡ್ಲಿಗಿ ಮೇಡಮು, ಸೀತಾಕೋಟೆ ಮೇಡಮು, ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮೇಡಮ್ ಅವರೆಲ್ಲರಿಗೂ ನಂದು ಸ್ಪೆಷಲ್ ನನ್ನ ಕಡೆ ಧನ್ಯವಾದಗಳು. ಸರ್ ಎಷ್ಟು ಸ್ಕ್ರೀನಲ್ಲಿ ಕರ್ನಾಟಕದಾದ್ಯಂತ ಬಿಡುಗಡೆ ಆಗಿದೆ ಸರ್? ಇನ್ನೂ ಈಗ ಇಲ್ಲೇ ಇದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟ್ರು. ಸುಮಾರು 550 ಶೋಸ್ ಪ್ರತಿ ದಿವಸ ಮತ್ತು ಸುಮಾರು 30-40 ಥಿಯೇಟ್ರ್ಗಳು ರೀಓಪನ್ ಆಗ್ಯಾವ. ಹೀಗಾಗಿ ನನಗೆ ಕನ್ನಡ ಪ್ರೇಕ್ಷಕರು, ಕನ್ನಡ ಜನತೆ, ಕರ್ನಾಟಕದ ಪ್ರೇಕ್ಷಕರು, ಸಿನಿಮಾ ಪ್ರೇಕ್ಷಕರು ಇದನ್ನು ಒಪ್ಕೊಳ್ಳೋ ರೀತಿ ನೋಡಿ ನನಗೆ ಭಾಳ ಖುಷಿಯಾಗಿದೆ. ಅದ್ಭುತ ಪ್ರತಿಕ್ರಿಯೆ ಸರ್. ಒಂದೇ ವರ್ಷದ ಅವಧಿಯಲ್ಲಿ ಚಿತ್ರನ ಪೂರ್ತಿ ಮುಗಿಸಿದ್ದೀರ ನೀವು, ಅದು ಒಂದು ಹೆಮ್ಮೆನೇ ಸರ್. ಹೌದು, ನನಗೆ ಖುಷಿ. ಅವರೆಲ್ಲ ನಟ ನಟಿಯರು ಸಹಕಾರ ಕೊಟ್ಟರು, ತಂತ್ರಜ್ಞರು ಸಹಕಾರ ಕೊಟ್ಟರು, ಇವರೆಲ್ಲ ಟೆಕ್ನಿಷಿಯನ್ಸು, ಆರ್ಟಿಸ್ಟು ನಮಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ಆಗಂಗಿಲ್ಲ. ರವಿ ಸರ್ ಮುಖ್ಯ. ಅವ್ರು ನನಗೆ ಭಾಳ ಎನ್ಕರೇಜ್ ಮಾಡಿದರು, ಬೇಗ ಮಾಡಿರಿ, ಬೇಗ ಮುಗಿಸ್ರಿ ಅಂತ ಹೇಳಿದರು. ನಮ್ಮ ಪ್ರೊಡ್ಯೂಸರ್ಸು ನನಗೆ ಬಿಡಲೇ ಇಲ್ಲ, ನೀವು ರಿಲೀಸ್ ಮಾಡೇಬೇಕು, 24ಕ್ಕೆ ನೀವು ರಿಲೀಸ್ ಮಾಡಿರಿ ಅಂದರು. ನಾ 24ಕ್ಕೆ ರಿಲೀಸ್ ಮಾಡಿದೆ. ರಿಲಯನ್ಸ್ನವ್ರು ನನಗೆ ಸಾಥ್ ಕೊಟ್ಟರು, ಅದ್ರ ಜೊತೆ ನಿಂತರು. 550 ಥಿಯೇಟ್ರ್, 550 ಶೋಸ್ ನಮಗೆ ಕೊಟ್ಟರು. ಹಿಂಗಾಗಿ ನನಗೆ ಖುಷಿ ಅದು. ಕರ್ನಾಟಕ, ಮಹಾರಾಷ್ಟ್ರ, ಮುಂಬೈಯಲ್ಲೂ ಇದೆ ಸರ್. ಎಲ್ಲ ಕಡೆ ರಿಲೀಸ್ ಆಗಿದೆ. ಗೋವಾ, ಮಹಾರಾಷ್ಟ್ರ, ಇದು ಆಂಧ್ರ ಪ್ರದೇಶ, ತಮಿಳ್ನಾಡು, ಆಮೇಲೆ ಉತ್ತರ ಪ್ರದೇಶ, ಡೆಲ್ಲಿ, ಅಲ್ಲೆಲ್ಲ ರಿಲೀಸ್ ಆಗ್ಯದ. ಎಲ್ಲ ಕಡೆ ಕನ್ನಡ ಪ್ರೇಕ್ಷಕರು ನೋಡಲಿ, ನಮ್ಮ ಜಜ್ಮೆಂಟಿಗೆ ಅವ್ರ ಕಡೆಯಿಂದ ಒಂದು ಜಜ್ಮೆಂಟ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.